ಸ್ಪಷ್ಟತೆ ಕೊಡಕ್ಕೆ ಇಷ್ಟಪಡ್ತೀವಿ. ಅದೇ ಇಲ್ಲ ಒಂದು ಜಲವನ್ನು ಶುದ್ಧರು ಅದರ ಬಗ್ಗೆ ಸ್ಪಷ್ಟತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ 6 ಭ್ರಮೆಗಳು, ಷಡ್ ಭ್ರಮೆಗಳು ಇರ್ತಾವೆ. ಷಡ್ ಜಾತಿಗಳಿವೆ, ವರ್ಣಭ್ರಮೆ, ಆಶ್ರಮ ಭ್ರಮೆ, ಹಿಂಗೆ 6 ಭ್ರಮೆಗಳು. 6 ಭ್ರಮೆಗಳೊಳಗೆ ವರ್ಣ ಭ್ರಮೆ ಅಂತ ಒಂದು ಭ್ರಮೆ ಅಂದ್ರೆ ನಮ್ಮ ಮಾನಸಿಕ ನಮ್ಮ ಕರೆ ಇರ್ಬೋದು. ಹಾಗೆ ಅದರೊಳಗೆ ವರ್ಣಗಳು, ಈ ವರ್ಣಾಶ್ರಮ ವ್ಯವಸ್ಥೆ ಒಳಗೆ ಒಂದು ಸಿಸ್ಟಮ್ ಐತಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಕ್ಕೆ ಈ ವ್ಯವಸ್ಥೆ ಒಳಗೆ ಇಲ್ಲಿ ನಮ್ಮ ಈಗ ಈ ತಾಯಿ ಏನ್ ಮಾಡಿದ್ರೆ ಬ್ರಾಹ್ಮಣ ಅಂತ ಸಾಕೈತಿ. ಇದೆಲ್ಲ ವ್ಯವಸ್ಥೆ ಇದೆ, ಹುಟ್ಟಿನಿಂದ ಒಂದು ವ್ಯವಸ್ಥೆ ಇದೆ, ಅದು ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವರು ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ಹಿಂಗವು. ಅದಕ್ಕೆ ನಮ್ದು ಈ ದಿವ್ಯಾಂಗ ತಗೋದು ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಯಾವ ಚಲೋ ಕೆಟ್ಟ ಶ್ರೇಷ್ಠ ಕನಿಷ್ಠ ಅಂತಲ್ಲ, ಇದೊಂದು ತಿಪ್ಪಿದ್ದರು. ಆ ದಿವ್ಯಾಂಗ ತಗೊಂಡು ನಮ್ಗೆ ಶುದ್ಧ ಮಾಡಿ ಕೊಟ್ಟಾರ ಬಸವತಂತ್ರಿಗಳು. ಅದಕ್ಕೆ ನಾವು ಬ್ರಾಹ್ಮಣರು ಅಲ್ಲ, ನಾವು ಕ್ಷತ್ರಿಯರು ಅಲ್ಲ, ನಾವು ವೈಶ್ಯರು ಅಲ್ಲ, ಶುದ್ಧರು ಅಲ್ಲ. ಅದಕ್ಕೆ ವಚನ ಬ್ರಹ್ಮನಿಗೆ ನಯನ ಪುರುಷ, ವಿಷ್ಣುವಿಗೆ ಹಸ್ತ ಪುರುಷ ವಚನ. ಅದರಲ್ಲಿ ಕೂಡಲ ಸಂಘದ ಶರಣರ ಪಾದವೇ ಪುರುಷ ಅಂತ. ಅಂದ್ರೆ ಕೂಡಲ ಸಂಘದ ಶರಣರು ಅಂತ ಯಾವುದೋ ಒಂದು ಬ್ರಾಹ್ಮಣ ಅಂತ ಹೇಳಿದ್ರೆ ಎಲ್ಲ ಆಚಾರ್ಯಲ್ಲ, ಶರಣರೆಲ್ಲ ಬ್ರಾಹ್ಮಣ ಸಮಾಜಕ್ಕೆ ಬಂದವರಿದ್ರಲ್ಲ, ಕ್ಷತ್ರಿಯ ಸಮಾಜಕ್ಕೆ ಬಂದವರಿದ್ರು, ಮೊಳಗಿ ಮನೆ ಅಂದ್ರೆ ಎಲ್ಲಾ ಸಮಾಜ ಬಂದವರಿದ್ರು. ಅಲ್ಲಿ ಶರಣ ಅಂತ ಒಂದು ಪದವನ್ನು ಬಳಸ್ತಾರೆ. ಅದಕ್ಕೆ ನಾವು ಶುದ್ಧರು, ನಾವು ಇಂಥವ್ರು ಅನ್ನೋದು ಅವಶ್ಯಕತೆ ಇಲ್ಲ. ನಾವು ಯಾರಪ್ಪ ಅಂದ್ರೆ ನಾವು ಶರಣರು. ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ವಿಚಾರಗಳನ್ನು ಒಪ್ಪಿಕೊಂಡು ಹೋಗೋದೆಲ್ಲರೂ ಯಾರಪ್ಪ ಅಂದ್ರೆ ನಾವು ವೈಚಾರಿಕರು, ನಾವು ಶರಣರು. ಈ ವಿಚಾರಗಳು ಆಮೇಲೆ ಎರಡನೇ ವಿಚಾರ ನಮ್ಮ ಬಹಳ ಚೆನ್ನಾಗಿದೆ, ಕುಂಕುಮ ವಿಚಾರ. ಅದಕ್ಕೆ ಇಲ್ಲಿವರೆಗೂ ಈ ಬಸವಣ್ಣನವರು ನಮ್ಮ ನಾಡು ಯಾಕೆ ಕಾರಣ ಆಗಿಲ್ಲಪ್ಪ ಅಂದ್ರೆ ನಾವೇ ಕಾರಣ. ಅದಕ್ಕೆ ನಾವು ಕಾಯ್ದಾಗಿರೋದಿಲ್ಲ. ಈಗ ನಮ್ಮ ಹಿರಿಯ ಸ್ವಾಮಿಗಳು ಬಂದಾರ, ಈ ಕೆಲವೊಂದು ನಮ್ಮ ದೊಡ್ಡದಾಗಿರ್ಬೋದು, ಇದ್ದವರು ಇಂಥ ಇಂಥ ವಿಚಾರಗಳು ಇಂಥ ವಿಚಾರವನ್ನು ಬಿಟ್ಟು ಉಳಿದವರು ಏನಲ್ಲ ಮೌಢ್ಯ ಇದ್ರಾಗ ಎಲ್ಲರೂ ಏನು ಕೇಳ್ತೀರಿ ಬಂದು ಕೇಳ್ತೀವಿ. ಮನುಷ್ಯ ಯಾವಾಗ ಯಾವ ನಾವು ಏನು ಮೌಢ್ಯ ಬಿತ್ತೇವು ಅದು ಹಂಗಾಗ್ತದೆ. ಅದಕ್ಕೆ ನಾವೇ ಮೌಢ್ಯ ಹೆಣ್ಣೆ ಹಾಕಿತ್ತು. ಅದಕ್ಕೆ ಈಗೇನೋ ಒಂದು ಒಳ್ಳೆಯ ಕಾಲ ಬಂದೈತಿ. ಅದಕ್ಕೆ ನಾವೇ ನೀವು ಏನಾಗೈತಿ ಅಲ್ಲ. ಸ್ವಾಮಿಗಳು ಅಂದ್ರೆ ಗುರುಗಳು ಅಂದ್ರೆ ಗುರು ಅಂದ್ರೆ ಅರಿವು. ಗುರು ಅಂದ್ರೆ ಗುರು ಅಂದ್ರೆ ಅರಿವು. ಅರಿವು ಅಂದ್ರೆ ಬೆಳಕು. ಮತ್ತು ನಾನೇ ಕಾಪಾಡ್ತಿದ್ದೆ ನಾ ಏನು ಹೇಳ್ತೀನಿ ನನಗೇನು ಬೆಳಕಾಗ ಇನ್ನೇನು ನೋಡಿದ್ದು ಇಲ್ಲ. ಅದಕ್ಕೆ ಇದನ್ನು ನಾವೆಲ್ಲ ಎಚ್ಚರಿಕೆ ಏನು ಯಾಕೆ ಹೋಗ್ಬೇಕು. ಆದರೆ ನಾವೇನು ಶುದ್ಧ ಆಗಬೇಕು. ಅದಕ್ಕೆ ಈ ಬಸವ ಜಯಂತಿ ಇದರಿಂದ ಈಗ ಒಂದು ವಿಚಾರ ಬಹಳ ಸಿದ್ಧ ಇದ್ರು. ಅದು ಆಗಲ್ಲ. ಕೊಪ್ಪಳದೊಳಗೆ ನಾನು 2 ವರ್ಷದ ಮೊದಲ ಹೇಳಿದ್ದು 70 ಬಸವ ತತ್ವನಿಷ್ಠ ಮನೆಗಳಲ್ಲಿ ಐತಿ. 70 ಈ ಮನೆ ಬಸವ ಸಂಸ್ಕೃತಿ ಹೆಂಗಂತ ಬದಕ್ಕೆ ಈಗ 95 ಆಗಿರೋದು, ಅಂದ್ರೆ 25 ಮನೆಗಳು ಹೆಚ್ಚಾಗ್ಯವು. ಹಂಗೆ ನಮ್ಮ ವಿಜಯಪುರ ನಗರದೊಳಗೆ ಬಸವ ತತ್ವನಿಷ್ಠ ಮನೆಗಳು ಬುದ್ಧ, ಬಸವ, ಅಂಬೇಡ್ಕರ್ ತತ್ವ, ನಮ್ಮ ಬಸವಾಚಾರ್ಯ ಬಸವಾದಲ್ಲ, ಬುದ್ಧ ಅಂಬೇಡ್ಕರ್, ಅದಕ್ಕೆ ಈ 3 ಜನ ಸೇರುತ್ತಾ ಈ ತತ್ವನಿಷ್ಠ ಮನೆಗಳೇ ಆಗ್ತಾವು. ಅಂದ್ರೆ ಅವರ ಆಚಾರ, ವಿಚಾರ, ನಡೆ, ನುಡಿ ಮತ್ತು ಅವ್ರ ಜಗಲಿ ಜಳ ಇವೆಲ್ಲ ಮನೆಗಳು ಎಷ್ಟದಾವು, ಅವು ಮುಂದಿನ ಈಗ ಎಷ್ಟದಾವು. ಈ ಬಸವ ಜಯಂತಿ ತಗೊಂಡು ಸ್ವಲ್ಪ ಲಿಸ್ಟ್ ಮಾಡ್ಬೋದಾದ್ರು ನಮ್ಮ ಮನೆ ನೀವೇ ಹೇಳ್ಬೇಕು. ನೀವು ಯಾರು ಹೇಳ್ತಿಲ್ಲ ನಿಮ್ಮ ಮನೆ ನಿಮ್ಮ ಮನೆಗೆ ಬಂದು ಅಕಸ್ಮಾತ್ ಶುದ್ಧ ಇದ್ದಿತ್ತಂದ್ರೆ ಶುದ್ಧ ಐತಿ, ಇದು ಶುದ್ಧ ಇಲ್ಲ ಅದು ಮಾಡ್ಕೊಂಡು ತಿಂತ ಬದಲಾವಣೆ ಮಾಡ್ಕೊಂಡು ಅವಾಗ ಇನ್ನೊಂದು ಏನೋ ಘೋಷಣೆ ಮಾಡ್ಬೋದ. ಯಾಕಂದ್ರೆ ಏನೋ ಬದಲಾವಣೆ ಆಗಿ ಅದಕ್ಕೆ ಶುದ್ಧ ಹಾಕೋದು ನಮ್ಮ ಇದು ಪಾಠ ಮಾಡ್ಬೋದು, ವಿಚಾರ ಭಾಳ ಮಾಡೋದು. ಈ ಕುಂಕುಮ ಏನಿಲ್ಲ, ಕುಂಕುಮ ಏನಿಲ್ಲ, ಇದು ಮುದ್ದೈದರ ಸಂಕೇತ ಅನ್ನೋದು ಏನೋ ಕಲ್ಪನೆ ಐತಿ ಇಲ್ಲ. ನಾವೆಲ್ಲ ಶರಣರು ಬಿತ್ತ ಮುತ್ತೈದರು. ಅದಕ್ಕೆ ಯಾವ್ದಾದ್ರು ಕುಂಕುಮ ತೆಗಿ ಅಥವಾ ನಮ್ಮ ಕುಂಕುಮನೇ ಹಚ್ಕೊಂಡಿಲ್ಲ. ನಾವೆಲ್ಲ ಕುಂಕುಮ ಅಂದ್ರೆ ಏನಪ್ಪ ಅಂದ್ರೆ ಹಿಂಸೆಯ ಪ್ರತೀಕ. ಕುಂಕುಮ ಅಂದ್ರೆ ಪ್ರತೀಕ, ಹಿಂಸೆಯ ಪ್ರತೀಕ. ಅವು ಉಗಾದಿ ಪಾಠಕ್ಕೆ ಬ್ಯಾಟಿ ಆಡ್ತಿದ್ರು, ಹುಲಿ ಪಾಠಕ್ಕೆ ಬ್ಯಾಟಿ ಆಡಿದ್ರು, ಇಸ್ಲಾಂ ಉದ್ಯಾನಗಳು ಎಲ್ಲ ದೇಶ ಕುತ್ಕೊಂಡು ಕುತ್ಕೊಂಡು ಈ ಯಾರು ನಮ್ಮ ವೈದ್ಯಗಳ ಅವನು ಕಾಸು ಮಾಡಿ ಅವ್ನು ರಕ್ತ ತಗೊಂಡು ಹಚ್ಕೊಂಡು ಹಿಂಗಾಗಿ ಹಿಂಸೆಯ ಪ್ರತೀಕ. ನಾವು ಹಚ್ಕೊಳ್ಳೋ ವಿಭೂತಿ ಹಿಂಸೆಯನ್ನ ಇದು ಮನೆಯ ಪ್ರತೀಕ. ಇದು ಬಸ್ ಮಾಡಿದ್ರೆ
ಗುರುತಿಸ್ಕೋಬೇಕು ಹೊರತಾಗಿ ತಾಯಿಗಳು ಇವತ್ತಿಂದ ಚಲೋ ಅದಕ್ಕೆಲ್ಲ ಯಾವ ವಿಭೂತಿ ನಮ್ಮ ಮಾತಾಡ ಅದಕ್ಕೆ ಇವತ್ತು ತಾವು ಬಿಟ್ಟಾಗ ಚಲೋ ಏನಪ್ಪ ಹೆಣ್ಮಕ್ಳು ಇಲ್ಲಿ ಆಗ ಅಪ್ಪ ಹೇಳ್ತಾರೆ ಇವತ್ತು ಯಾರು ಗಡ್ಡೆ ಬಿಟ್ಟಾಗ ಚಲೋ ಇವತ್ತು ನಾವು ನಮ್ಮ ಕೊಟ್ಟರು ಒಳ್ಳೆ ಅದಕ್ಕೆ ಬಹಳ ಸಂತೋಷ ಇವತ್ತಿನ ವಿಚಾರಗಳೆಲ್ಲ ಬಹಳ ಚೆನ್ನಾಗಿತ್ತು ಮತ್ತೆ ಈಗ ಏನಪ್ಪ ಅಂದ್ರೆ ಸಿದ್ದೇಶ್ವರ ಗುಡಿಯಿಂದ ಆಶ್ರಮದ ವಚನ ಕಂಡ ಹೋಗ್ತಾರೆ ನಾವು ಈ ಕಡೆ ತಗೊಂಡ್ಬರ್ಬೇಕಂತ ಮಾಡಿದ್ವಿ ಅದಕ್ಕೆ ನಮ್ಮ ಅಪ್ಪವ್ರ ವಿನಂತಿ ಏನಪ್ಪ ಅಂದ್ರೆ ನಾವು ಸಿದ್ದೇಶ್ವರ ಗುಡಿಯಿಂದ ನಿಮ್ಮನ್ನು ಅವ್ರು ಏನ್ ಮಾಡಿ ಆಶ್ರಮದಿಂದ ವಚನ ಕಂಡ ತಗೊಂಡ್ಬರ್ಬೇಕು ಅಲ್ಲಿ ನಾವು ಒಟ್ಟು ಕೂಡ ಬಸವೇಶ್ವರ ಸರ್ಕಾರ ಈ ತರ ಚಲೋ ನನ್ನ ವಿನಂತಿ ನಾವು ವಿಚಾರ ಮಾಡಿ ಅಧ್ಯಕ್ಷರ ಆಯ್ಕೆ ಸಂಬಂಧಿ ಬೇಕಂದ್ರೆ ಅದಕ್ಕೆ ಮುಂದಿನ ಇರುವಾಗ ಅದೆಲ್ಲ ವಿಚಾರ ಅದಕ್ಕೆ ಮತ್ತೆ ಇದು ಕಲ್ಯಾಣ ಮಹೋತ್ಸವ ಕುರಿತು ಎಲ್ಲ ಬಂದು ಇವೆಲ್ಲ ಬಂದು ನಾವು ಏನಿದೆ ಇಷ್ಟು ಜನ ಯಾವಾಗ ನಾವು ಇಷ್ಟು ಜನ ಈಗೇನು ನಮ್ಮ ಮನೆ ಮಕ್ಕಳು ನಮ್ಮ ಮನೆ ಏನು ಮಾತಾಡ್ತಾರೆ ಈ ಮಕ್ಕಳು ಏನು ಗಂಡ ಹೋಗೋಲ್ಲ ಅಪ್ಪನ ನನ್ನ ಸಮಾಜದಾಗ ಕೊಡೋದಿಲ್ಲ ಬೇರೆ ಮಕ್ಕಳು ಅವು ಬಂದು ಬಿಡಿಸ್ಕೊಡ್ಬೇಕು ನಾನು ಉಳು ಸಮಾಜದೊಳಗೆ ಮಾಡ್ತೀನಿ ಯಾಕಂದ್ರೆ ನಾನು ಪಕ್ಕ ಬಸವಣ್ಣನವರು ಹೆಂಗ ಈಗ ಮನೆ ಮಗುದನ್ನ ಮಾಡಿದ್ವಿ ಹೆಣ್ಣನ್ನ ನೋಡಿ ಮಾಡಿದ್ವಿ ಹಂಗೆ ಇದಕ್ಕೆ ನಾವು ಪಕ್ಕ ಬಸವಣ್ಣನವರು ಪಕ್ಕ ಅಂಬೇಡ್ಕರ್ ಬುದ್ಧನಿಷ್ಠರು ಅನ್ನಿಸ್ಕೊಂಡು ಗೊತ್ತಾಗೋದೇನಪ್ಪ ಅಂದ್ರೆ ನಮ್ಮ ವಿಚಾರದಲ್ಲಿ ಅದಕ್ಕೆ ನಾವೇನು ನೋಡ್ಬೇಕು ಹೆಣ್ಣನ್ನು ನೋಡ್ಬೇಕು ಯಾವಾಗ ಏನು ನೋಡ್ಬೇಕು ಎತ್ತರ ಗಿಟ್ಟರ ನೋಡ್ರಿ ಸಾಲಿ ನೋಡ್ರಿ ಪರೀಕ್ಷೆ ನೋಡ್ರಿ ಅವ್ರ ಮನೆತನ ನೋಡ್ರಿ ಅಲ್ಲಿ ಅವ್ರ ಸಂಸ್ಕಾರ ನೋಡ್ರಿ ಅಲ್ಲಿ ನಾವು ರಕ್ತ ಪರೀಕ್ಷೆ ಮಾಡಿದ್ರಿ ರಕ್ತ ಪರೀಕ್ಷೆ ಮಾಡಿದ್ರೆ ರೋಗ ಕಾಯಿಲೆ ಎಲ್ಲಾ ಪರೀಕ್ಷೆ ಮಾಡಿ ಎಲ್ಲಾ ನೋಡ್ರಿ ಒಂದು ನೋಡ್ಬಾರ್ದು ಏನ್ ನೋಡ್ಬಾರ್ದ್ರಿ ಜಾತಿ ಭ್ರಮೆ ಇದು ಭ್ರಮೆ ಈ ಭ್ರಮೆಯಿಂದ ನಾವು ಮುಕ್ತರಾಗಬೇಕು ಕೇವಲ ಒಳ್ಳೆ ಸಂಬಂಧವಲ್ಲ ಭೇಟಿ ಸಂಬಂಧ ಮಾಡಿದಾಗ ನಮ್ಮ ದೇಶದ ಅಸ್ತಿತ್ವ ಉಳಿತೈತಿ ರಾಷ್ಟ್ರ ಪ್ರೇಮಿಗಳು ಯಾರ್ಯಾರೋ ನಾವೆಲ್ಲರೂ ಈ ಭೇಟಿ ಸಂಬಂಧಗಳನ್ನ ಮಾಡುವಂತ ಇದು ಮಾಡೋದು ಕೊನೆಯ ಒಂದೆರಡು ಮಾತಾಡ್ತೀನಿ ಇಡೀ ವಿಚಾರಗಳು ಎಲ್ಲ ಕೈ ಪಡ್ಕೊಂಡ್ರಿ ಕೈ ಕೊಟ್ಟು ನಾನು ಓ